ಮತ್ತು ಇವರು ನೋಡಿ ಇವರು ಮೀನು ಹಿಡಿಯವ ಅಂತ ಕರ್ಕ ಬಂದಿರೋದು. ಇನ್ನು ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಮೊಕ್ಕನೇ ತೊಳ್ದಿಲ್ಲ. ಗೋವಾ ಎಲ್ಲಿ ಬ್ರೋ? ಓ ಅಲ್ಲಿ ನೋಡಿ ಬ್ರೋ ಒಂದು ಬೀಚು ಅಲ್ಲಿ ಐಸ್. ಆಮೇಲೆ ಎಲ್ಲಿ ಒಳ್ಳೊಳ್ಳೆ ಹುಡುಗಿರು ಬಂದವ್ರೆ. ಸೊ ಗೈಸ್, ಹಾಯ್ ಹಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಒಂದು ವ್ಲಾಗ್ ಮಾಡೋದ ಅಂತ ಅನ್ಕೊಂಡಿದ್ದೆ. ಆದರೆ ಇವರು ಮೀನು ತಿನ್ನೋದ ಅಂತ ಮೀನ್ನ ಹಿಡಿಯೋದ ಅಂತ ಹೇಳಿದ್ರು. ಅದಕ್ಕೆ ಅಂದ್ಬಿಟ್ಟು KRS ಬಂತಂದರೆ ಇಲ್ಲಿ ನೋಡಿ ಎಲ್ಲಿಗೆ ಬಂದಿದ್ವಿ. ನೋಡಿ ಅಲ್ಲಿ ಮುಂದ್ಗಡೆ ನಮ್ಮ ಅಣ್ಣವರೆಲ್ಲ ಓಡಾಡ್ತವ್ರೆ. ಓಡಾಡ್ಕೊಂಡು ಇಲ್ಲಿ ವೇಣುಗೋಪಾಲ ಸ್ವಾಮಿಗೆ ಬಂದಿದ್ದೀವಿ. ಪುನಃ ಮೀನ್ಗಿನ್ ಇಟ್ಕೊಂಡು ಈಗ ಈ ಥರ ಏನೋ ಗೊತ್ತಿಲ್ಲ ನನಗೂ. ಗೈಸ್, ಇವರು ಆಡ ಆಟಕ್ಕೆ ಇವ್ರದ್ದು ಹಂಗೆ ಅವಾಗಲಿಂದ ವ್ಲಾಗ್ ಮಾಡಬೇಕಿತ್ತು. ಇವಾಗ ಸ್ವಲ್ಪ ಇಲ್ಲೇನೇ ಮಾಡ್ತಿದ್ದೀನಿ. ಸೊ ಬನ್ನಿ, ಮುಂದೆ ಎಲ್ಲೆಲ್ಲಿಗೆ ಹೋಗ್ತೀವಿ ಏನೇನು ಅಂತ ತೋರಿಸ್ತೀನಿ. ಈ ವ್ಲಾಗಲ್ಲಿ ನಿಮಗೆ ನಮ್ಮ ಮೇನ್ ಪರ್ಸನ್ ಯಾರು ಅಂದರೆ ನಮ್ಮ ಅಚ್ಚನೇ. ಮತ್ತೆ ಇಲ್ಲಿ ಈ ದೇವಸ್ಥಾನದಲ್ಲಿ ಒಂದು ವ್ಲಾಗ್ ಮಾಡೋದ ಅಂತ ಅನ್ಕೊಂಡಿದ್ದೆ. ಇವಾಗ ವ್ಲಾಗ್ ಮಾಡ್ತಿದ್ದೀವಿ. ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಬ್ಯಾಕ್ ಸೈಡು. ಇಲ್ಲಿ ಯಾರ್ಯಾರು ಹೋಗಿದ್ದೀರಾ ಒಂದು ಕಮೆಂಟ್ ಹಾಕ್ಬಿಡಿ ಹಂಗೆ. ಮತ್ತು ಇವರು ನೋಡಿ ಇವರು ಮೀನು ಹಿಡಿಯವ ಅಂತ ಕರ್ಕ ಬಂದಿರೋದು. ಮೀನು ಹಿಡಿಯವ, ಮೀನು ತಿನ್ನವ. ಇಲ್ಲಿ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗಿಲ್ಲ ನನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಮೊಕ್ಕನೇ ತೊಳ್ದಿಲ್ಲ ಆಕ್ಚುಲಿ. ನೀವೇ ಅಂದ್ಬಿಡಿ ಇವ್ರು, ಹಾಕ್ಬಿಡ್ತೀನಿ ಶಿಸ್ತಾಗಿ. ನೀವು ನಂಗೆ ಗೊತ್ತು ಕಣ್ರಿ, ನೀವು ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ದೀರಾ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಬ್ರೋ. ಯಾಕೆ ಬ್ರೋ? ನನಗಿದ್ರ ಒಂಥರ ಸಂತೋಷ. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು ಸುತ್ತ ನೋಡಿದ್ರೆ ಬರೀ ನೀರೇ. ಎಲ್ಲಿ ಬ್ರೋ? ಎಲ್ಲಿ ಬ್ರೋ? ಓ ಅಲ್ಲಿ ನೋಡಿ ಬ್ರೋ ಒಂದು ಬೀಚು. ಅಲ್ಲಿ ಹೋದ್ರೆ ಗೋವಾ ಬೀಚು. ಇವ್ರಿಬ್ರು ಕಳ್ಸವ ಅಂತ ನಾವು ಪ್ಲಾನ್ ಹಾಕೊಂಡಿದೀವಿ. ಕೆಂಚಳ್ಳಿರುತ್ತೆ. ಕೆಂಚಳ್ಳಿರೋ ನಮ್ಮ ಹುಡುಗ ಕೆಂದೆಳ್ಳಿರು ಗೈಸ್. ಸಾರಿ, ಅದು ನಮ್ಗೆ ಗೊತ್ತಿರ್ಲಿಲ್ಲ. ಈಗ ನಮ್ಮ ಬ್ರೋ ಹೇಳಿದ್ರು. ಯಾವುದು ಬ್ರೋ ಅದು? ನಮ್ಮ ಮಚ್ಚ ಒಂದು ಆಯ್ ಹೇಳ ಮಚ್ಚ. ಆಯ್ ಮಚ್ಚ, ನಮ್ಮ ಮಚ್ಚನ್ನ ಕರ್ಕೊಂಡ್ಬಂದು ಇವತ್ತು ಅವನ್ನ ಹಿಮಾಲಯಕ್ಕೆ ಬಂದ್ರೆ ರೆಡಿ ಆಗಿದ್ದಾನೆ. ಹೇಳಿ ಬ್ರೋ. ಇನ್ನೇನ್ ಹೇಳೋದು ಬ್ರೋ? ನಮ್ಮ ಮಚ್ಚನ್ನ ಮೈಸೂರಿಗೆ ಖುಷಿಯಾಗಿರ್ಬೇಕು ನೋಡಿ. ಇದೇ ನಮ್ಮ ಮಚ್ಚ. ನಾನು ಮತ್ತೆ ನಮ್ಮ ಬ್ರೋ ಬಂದಿದ್ದೀವಿ ಇಲ್ಲಿ KRSಗೆ ಗೈಸ್. ಆ್ಯಕ್ಚುಲಿ ಇದು KRS ಒಂದು ಸ್ಟೋರಿ ಐತೆ. ಏನು ಅಂತಂದರೆ ಅಲ್ಲವನಲ್ಲ ಒಬ್ಬ ಅಲ್ಲಿ ಯೆಲ್ಲೋ ಕಲರ್ ಹಾಕೊಂಡು ಇವನು ಗೈಸ್ ಎಷ್ಟು ಗೊತ್ತಾ, 2 ವರ್ಷ ಆಯಿತು ಬರ್ತಡೇ ಮಾಡ್ಕೊಂಡು. ಅವಾಗ KRS ಕರ್ಕೊಯ್ತೀನಿ ಅಂತ ಹೇಳಿದ್ದು. ಅವಾಗ ಹೋಗದ ಹಂಗನ್ಬಿಟ್ಟು ಈಗ ಇನ್ನೇನು ಬರ್ತಡೇ ಬತ್ತ ಗೈಸ್. ಇನ್ನೊಂದು ತಿಂಗಳೈತೆ ಜನವರಿಗೆ. ಅವಾಗ ಹೇಳ್ದವ್ರು ಕರ್ಕೊಬತ್ತೀನಿ ಅಂತ ಅನ್ಬಿಟ್ಟು ಇವಾಗ ಬಂದಿದೀವಿ ನಾವು. ಇನ್ ನೆಕ್ಸ್ಟ್ ವರ್ಷ ಅದೇನೇ ಇದೆಲ್ಲಿ ಕರ್ಕೊಯ್ತೀನಿ ಅಂತ ಹೇಳ್ತಾನೋ ಗೊತ್ತಿಲ್ಲ. ಅದೆಷ್ಟು ವರ್ಷ ಆಯ್ತು ಹೇಳಕ್ಕಾಗಲ್ಲ. ನೀವು ನೋಡ್ತಾ ಇರಿ ಹಂಗೆ. ಆಮೇಲೆ ಎಲ್ಲಿ ಒಳ್ಳೊಳ್ಳೆ ಹುಡುಗಿರು ಬಂದವ್ರೆ. ಕಂಗ್ರಾಚುಲೇಷನ್ ಬ್ರದರ್. ನಮ್ಮ ಮಚ್ಚ ಆಗ್ಲೇ ಬಂದು ಹೇಳ್ದ ಎಲ್ಲ ಮಗ ಕಪಲ್ಸ್ ಬಂದ್ಬಿಟ್ಟು ಲ್ಯಾಟ್ರಿ ಹೊಟ್ಟೆ ಉರ್ಸ್ತವ್ರೆ ನಮ್ಗೆ ಕಪಲ್ಸ್ಗಳು ಬಂದ್ಬಿಟ್ಟು ಅಂತ ಹೇಳ್ತಾನೆ ಗೈಸ್ ನಮ್ಮ ಮಚ್ಚ.
ಬ್ರೋ ಏನಾದ್ರು ಹೇಳ್ಬೇಕು ಅಂದರೆ ಹಿಂಗಿಂದ ಹೇಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ ಅಂದ್ರೆ ಆದ್ರೆ ಯಾರು ಬೈಬೇಡಿ ಅಂದ್ರೆ ಅವ್ರು ಅದೇ ಬೈದ ಅದೇ ಮಾಡ್ತಾರಲ್ಲ. ಗೈಸ್ ನೋಡಿ ಇವ್ನ ನಮ್ಮ ಅಚ್ಚನ್ ನೋಡಿ ಹೆಂಗ ಆಡ್ತವನೆ. ಬಿಡ ಮಚ್ಚ ಆಯ್ತು, ಹೋಗಿ ಮಾತಾಡ್ಸ್ಕೊಬಿಡ. ಹೋಗ ಮಚ್ಚ ಅಲ್ಲೋ ಮಾತಾಡ್ಸ್ಕೊ ಬಂದ್ಬಿಡ ಆಯ್ತು. ಯಾರ ಮಚ್ಚ? ಹಂಗೆ ಸೆಲ್ಫಿ ತೆಗಿ ಬ್ರೋ, ಅಲ್ಲಿ ಇನ್ಕೋ ಸರಿಯಾಗೈತಿಲ್ಲಿ. ಯಾರು ಮಚ್ಚ? ಯಾರು ಇರ್ಬೇಕು ನೋಡೋ, ಅವ್ರನ್ನ ಇವನು ಆಗ್ಲಿಂದ ಲೇನ್ ಆಗ್ತಾ ಇದ್ದಾನೆ. ಓಕೆನಾ? ಸೆಲ್ಫಿ ತೆಗಿ ಬ್ರೋ. ಸೆಲ್ಫಿ ಬ್ರೋ, ಸೆಲ್ಫಿ ತೆಗಿಲಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಐಫೋನ್ ತಗೊಳಕ್ ಹೋಗ್ಬೇಡಿ. ತಗೊಂಡ್ರೆ ಫೋಟೋ ತೆಗೀರಿ, ಸೆಲ್ಫಿ ತೆಗೀರಿ ಅಂತ ಹೇಳ್ತಿರ್ತಾರೆ. ಇರಿ ಒಂದು ಸೆಲ್ಫಿ ತೆಗ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ. ಇಷ್ಟೇನೆ ಯಜಮಾನ್ರೆ? ಸೂರ್ಯವಂಶದಾಗಿರೋದು ಇಷ್ಟೇ ಜನ. ತೆಗಿಲ ಫೋಟ. ನಿನ್ ಫೋಟೋ ತಗೊಳ್ಳ ನೀನೇನು ಒಂದು ನಿಮಿಷ ಮರಿಯಪ್ಪ. ಬಂದೆ ಯಜಮಾನ್ರೆ ಮಧ್ಯಕ್ಕೆ. ಬ್ರೋ ಮರಿಯಪ್ಪ ಅಂತಂದ್ರೆ ಹೋಗ್ಬಿಟ್ಟು ಬ್ರೋ ಅಲ್ಲ ಗೈಸ್, ಮರಿಯಪ್ಪ ಅಂತಂದ್ರೆ ಅವ್ರ ಹೆಂಡತಿ ರೀಲ್ಸ್ ನೋಡಿ ಇನ್ನೊಂದ್ಸಲ ಬೇಕಾದ್ರೆ ಇನ್ನೊಂದ್ಸಲ. ನನ್ನೇ ನೋಡ್ತಿದ್ದಾನೆ, ನಿಂತಿ ನೋಡು ಅಲ್ಕಿಸಿತವಳೆ. ಗುಡ್ ಸೆಟ್ಟಿಂಗ್ ಮುಂದೆ ಏನಾಯ್ತು ಗೊತ್ತಾ, ಈಗ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಅದರಲ್ಲಿ ರೀಲ್ಸ್ ಅಲ್ಲಿ ಏನ್ ಮಾಡವನೆ ಅಂದ್ರೆ, ಮರಿಯಪ್ಪ ಅಂತ ಒಂದು ರೀಲ್ಸ್ ಮಾಡಿದ್ವಲ್ಲ, ಅದ್ರಲ್ಲಿ ಕರ್ಕೊಂಡೋಗಿ ಹೆಂಡತಿ ಪಕ್ಕ ಅಲ್ಲ ಮರಿಯಪ್ಪ ಆದ್ರೆ ಹೋಗಿ ಯಜಮಾನ್ರ ಪಕ್ಕ ಹೋಗಿ ನಿಂತ್ಕೊ ಅಂತಂದ್ರೆ ಹೋಗಿ ಯಜಮಾನ್ರಿ ಈ ಥರದ್ದು ಪಾರ್ಟು ಇದು. ಈ ಪಾರ್ಟ್ಗೆ ಏನಿಷ್ಟು ಗಾಡಿ ಏನಿಲ್ಲ, ನಾನು ಗಾಡೀಲಿ ಏನು ನೋಡಿಲಿ, ಇದೊಂದು ಇದೆ ಅಂದಷ್ಟೇ. ಇದು ಬಿಟ್ಟಿನ ಏನಿಲ್ಲ ಇಲ್ಲಿ. ಇದೊಂದು ಹ್ಯಾಂಡ್ಲು ಕಬ್ಬಣ ಬಿಟ್ರೆ ಎಲ್ಲ ಈ ಥರ ಪಾರ್ಟ್ಸ್ಗಳು. ಇದೊಂದು ಇದಕ್ಕೆ ನೋಡಿ, ಒಂದು ಪ್ಲಾಸ್ಟಿಕ್ ಇದಕ್ಕೆ ರೂಮೇ ಇದು. ಸದ್ಯಕ್ಕೆ ಇದು ಏನು ಹಾಕ್ಸೋಕ್ಕೇನಿಲ್ಲ.